ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ನೀವು ನಿಮ್ಮ ಮನೆಯಾಗ ಇವತ್ತು ಏನೇನು ಮಾಡಾಕೊಂತೀರಿ ಏನು ಅನ್ನೋದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಓಕೆನಾ? ನಮಸ್ಕಾರ. ಹಾಗೆ ಕೆಲವೊಬ್ರು ವಿಡಿಯೋ ಅಪ್ಡೇಟ್ ಬರ್ತಾ ಇಲ್ಲ, ನೀವು ವಿಡಿಯೋ ಹಾಕಿದ್ರು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿದ್ರಿ. ಅದಕ್ಕೆ ವಿಡಿಯೋನ ಚಾನಲ್ಗೆ ಸಬ್ಸ್ಕ್ರೈಬ್ ಆದಮೇಲೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾನು ವಿಡಿಯೋ ಆಗಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತಲ್ಲ, ಆವಾಗ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಅಕಸ್ಮಾತ್ ಇನ್ನೂ ಏನಾದರೂ ಡೌಟ್ ಇದ್ದರೆ ನಂಗೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಏನಂತ ಹೇಳ್ತೀನಂತ, ಓಕೆನಾ? ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಕವಿತವ್ವ, ಬದ್ನಿಕಾಯ್ದು ಮುಗಿತಾನೆ ಏನಿನ ಇಲ್ಲ. ಏಟೋ ತಾತಲ್ಲಿ ಒಗ್ಗರಣೆ ಹಾಕಿ ನಾನು ಒಗ್ಗರಣೆ ಒತ್ತು ಹೋಗಾಕುಂತ ನೀನ ಬದ್ನಿಕಾಯ್ದು ತುಂಬೋದೆಲ್ಲ ಆಗೈತಾನೆ ಏನಿಲ್ಲ. ಆಯ್ತು, ಅಷ್ಟು ತುಂಬೋದಾಗೈತೆ ನೋಡು, ಇಲ್ಲಿ ಇಟ್ಟೀನಿ. ಅಲ್ಲ, ತುಂಬೋದಾಗೈತಂದ್ರೆ ಹೇಳ್ಬೇಕಿಲ್ಲ ನನಗೆ, ಬದ್ನಿಕಾಯಿ ತುಂಬೋದಾಗೈತೆ ನೋಡಂತಂದ್ರೆ ಆಗಲಿಂದ ನಿನಗಂತನ ಕಾಯಕ್ಕೆ ಕುಂತೀನಿ. ಇವ ಆಯ್ತು, ಬದ್ನಿಕಾಯಿ ತುಂಬಿದ್ದೆಲ್ಲ ಆಯ್ತು ಅಲ್ಲ, ನಾನು ಲಘು ಲಘುನ ಒಗ್ಗರಣೆ ಹಾಕಿ ಬಂದ್ಬಿಡ್ತೀನಿ, ಎಲ್ಲ ರೆಡಿ ಐತಿ. ಬದ್ನಿಕಾಯಿ ಕುದ್ರ ಬದ್ನಿಕಾಯಿ ಪಲ್ಯ ಆದಂಗೆ ಲಲಿತಾನು ಹೋಳ್ಗೆ ಮಾಡಾಕುಂತಾಳ. ಆಕೆ ಇನ್ನ ಭಾಳ ಅದಾವು ಮಾಡವು. ಲಘು ಲಘುನ ಉಳ್ಳಾಗಡ್ಡಿ ಹೆಚ್ಚಿಬಿಡು, ಬಜ್ಜಿ ಮಾಡಿದ್ರಾತು ಏನ. ಲಲಿತಾ, ಉಳ್ಳಾಗಡ್ಡಿ ನನಗೆ ಎರ್ಚಾಕ್ ಬರಂಗಿಲ್ಲ, ಕಣ್ಣಾಗೆಲ್ಲ ನೀರು ಬರ್ತೈತಿ. ಅದನ್ನ ಬಿಟ್ಟು ಬೇರೆ ಯಾವ ಕೆಲಸ ಬೇಕಾದ್ರೆ ಹೇಳ್ರಿ, ಮಾಡ್ತೀನಿ. ನೋಡು ಕವಿತಾ, ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂದ್ರೆ ಯಾವುದು ಮಾಡಕ್ಕೆ ಬರಂಗಿಲ್ಲ. ಲಘು ಲಘುನ ಎರ್ಚು ಎಲ್ಲ ಬರ್ತೈತಿ. ಏನಿಲ್ಲ, ಬೇಕಾದ್ರೆ ಒಂದು ಸ್ವಲ್ಪ ನೀರಿನಾಗ ಉಳ್ಳಾಗಡ್ಡಿ 2 ಭಾಗ ಮಾಡಿ ಹಾಕು ಅಷ್ಟನ್ನು, ಆಮೇಲೆ ಎರ್ಚು, ಅವಾಗ ಕಣ್ಣಾಗ ನೀರು ಬರೋದು ಕಮ್ಮಿ ಆಕೈತಿ. ಲಘು ಲಘುನ ಎರ್ಚು ಹೊತ್ತಾಕೈತಿ ಅಡುಗೆ ಮಾಡೋಕೆ. ಆಗಲೇ ಊಟದ ಹೊತ್ತಾತ ಗೊತ್ತಾನೆ, ಎಲ್ಲರೂ ಕಾಯಕ್ಕೆ ಕುಂತಾರ, ಇನ್ನು ಏಟೋತು ಅನ್ನೋ ಕುಂತಾರ. ಬಡ ಬಡ ಎರ್ಚು ಉಳ್ಳಾಗಡ್ಡಿನ, ಹಂಗೆ ಹಸಿಮೆಣ್ಸಿಕಾಯಿ ಎರ್ಚು, ಒಂದಿಷ್ಟು ಕೊತ್ತಂಬರಿ, ಲಘು ಲಘುನ ಎರ್ಚು, ಟೈಮ್ ಆಕೈತಿ. ಕವಿತಾ, ಉಳ್ಳಾಗಡ್ಡಿ ಎರ್ಚದಾತ, ಹಿಟ್ಟು ಕಲ್ಸಿಟ್ಬಿಡ್ತೀನಿ ನಾನು ಲಘುನ ಉಳ್ಳಾಗಡ್ಡಿ ಬಜ್ಜಿಗೆ. ಏನ ನೀನು ಹಿಂಗೋಗಿ ಹಿಂಗೆ ಬರ್ತಿದ್ದಿ, ಅದು ಎರ್ಚದಾತನ ಅಂತ ಅಂತಿದ್ದಿ, ಮತ್ತೆ ಹಿಂಗೋಗಿ ಹಿಂಗೆ ಬರ್ತಿದ್ದಿ, ಮತ್ತೆ ಇನ್ನೊಂದು ಕೆಲಸ ಹೇಳ್ತಿದ್ದಿ, ಮತ್ತೆ ಹಿಂಗೋಗಿ ಹಿಂಗೆ ಬರ್ತಿ ಇನ್ನೊಂದು ಕೆಲಸ ಹೇಳ್ತಿ. ನಾನೇನು ರೋಬೋಟ್ ಮಾಡಿ ಏನು? ತಡ್ಕೊ ಒಂದು ಸ್ವಲ್ಪ. ಎಷ್ಟು ನಾನು ನೋಡಿದ್ರೆ ಇಷ್ಟು ಲಘು ಲಘುನ ಕೆಲಸ ಮಾಡಕೊಂತೀನಿ, ಆಗ್ಬಲ್ದಂತ ನಾನು ಅಂತೀನಿ, ನೀ ನೋಡಿದ್ರ ಇನ್ನ ಆಗಿಲ್ಲನೋ ಅಂತ ಅನ್ನಕುಂತಿದ್ದಿ. ಯವ್ವ ತಾಯಿ, ಏಟೋತದ್ ನಾನು ಹೇಳಿ ಬರೋಬ್ಬರಿ 1 ತಾಸು ಆತು. ಇದೇನದು ಬದ್ನಿಕಾಯಿ ಕಟ್ ಮಾಡಿ ಆ ಪುಡಿ ತುಂಬಾಕ 1 ತಾಸು ತೊಗೊಂಡಿ ನೀನು. ಹಿಂಗೆ ಮಾಡಿದ್ರೆ ಊಟ ಮಾಡೋದು ಯಾವಾಗ? ಲಘು ಲಘುನ ಎರ್ಚ ನೀನ. ಸವಿ, ಅಮ್ಮರಿಗೆ ಕರೆದು ಬಿಡು, ಮಾವರ ಇಲ್ಲಾಂದ್ರೆ ಅಮ್ಮರ ಯಾರಿಗಾರ ಬಂದು ಇದು ಎಡಿಗೆ ಎಲ್ಲ ರೆಡಿ ಐತಿ. ನಿಂದ ಬದ್ನಿಕಾಯಿ ಪಲ್ಯ ಆಯ್ತಿಲ್ಲ ಮಾಡೋದು? ಹ್ಞೂ ಲಲಿತಾ, ಬದ್ನಿಕಾಯಿ ಪಲ್ಯ ಆಗೈತಿ. ಎಡಿಗೆ ಎಲ್ಲ ತಾಟ್ನಾಗೆಲ್ಲ ರೆಡಿ ಮಾಡಿಬಿಡ್ಲಾ? ರೆಡಿ ಮಾಡ್ಕೊಂಬಿಡು. ಅಮ್ಮರಿಗೆ ಕರಿ, ಎಡಿ ಕೊಟ್ಟು ಕಳ್ಸಂತೆ ಅಂತ, ಅಲ್ಲಿ ಅವ್ರು ಪೂಜೆ ಮಾಡ್ತಾರೆ. ಅಷ್ಟ್ರಾಗ ನಂದು ಹೋಳಿಗೆ ಎಲ್ಲ ಮಾಡೋದಾಕೈತಿ, ಪಲ್ಯ ಎಲ್ಲ ಆಕೈತಿ. ಬಿಸಿ ಬಿಸಿದು ಬಜ್ಜಿ ಒಂದು ಕರೆದು ಕೊಟ್ಬಿಟ್ರೆ ಆಯ್ತು. ಸಂಡಿಗೆ ಎಲ್ಲ ಕರೆದಿಟ್ಟೇನು? ಎಣ್ಣೆ ಇಟ್ಟಿನಿ ಈಗ. ಇದು ಬದ್ನಿಕಾಯಿ ಪಲ್ಯ ಆಯ್ತಲ್ಲ, ಅದನ್ನ ಸೈಡಿಗೆ ಎತ್ತಿಟ್ಟು ಎಣ್ಣೆ ಇಟ್ಟಿನಿ ಈಗ. ಬಡ ಬಡ ಇದು ಏನು ಸಂಡಿಗೆ ಹಪ್ಪಳ ಎಲ್ಲ ಕರಿತೀನಿ. ಲಘು ಲಘುನ ಎರ್ಚ, ಇನ್ನ ಸೌತಿಕಾಯಿ ಕ್ಯಾರೆಟ್ ಅವನ್ನೆಲ್ಲ ಎರ್ಚ್ಬೇಕು. ನೀನು ಇನ್ನು ಏಟೊತ್ತು ಮಾಡ್ತಿದ್ದಿ? ಲಘು ಲಘುನ ಎರ್ಚಿ ಊಟದ ಹೊತ್ತಾತ. ಅಯ್ಯ, ನೀ ಹಿಂಗೆ ಅವಸರ ಮಾಡಾಕುಂತೆ ಅಂದ್ರೆ ನಾನಂತ ಏನು ಎರ್ಚಂಗಿಲ್ಲ ನೋಡಿ, ಹೋಗ್ಬಿಡ್ತೀನಿ ಅಷ್ಟೇ. ಉಣ್ಣೋ ಮುಂದೆ ಲಘು ಲಘುನ ಹಾಕ್ರಿ. ಎಷ್ಟೊತ್ತು ಮಾಡ್ತೀರಿ? ಒಂದು ಅಡುಗೆ ಮಾಡೋಕೆ ಇಷ್ಟೊತ್ತು ಬೇಕನ ನಿಮ್ಗೆ ಟೈಮ್ ಅಂತ ದೊಡ್ಡದಾಗಿ ಮಾತಾಡ್ತಿದ್ದಿ ಇಷ್ಟು ದಿನ. ಈಗೆಲ್ಲೋತ್ತು? ಈಗ ಮಾತಾಡು ನೋಡೋಣ. ಎರ್ಚಿ ಲಘು ಲಘುನ. ನೀನು ಬಿಡಂಗೇ ಇಲ್ಲ. ನಾನಂತೂ ನೀ ಎಷ್ಟೊತ್ತರ ಯಾಕಾಗಲಿ ನೀನೇ ಎರ್ಚ್ಬೇಕು ಇವತ್ತು. ತರಕಾರಿ ಎಲ್ಲಾನು ನಾವು ಏನು ಖಾಲಿ ಕೂತ್ಕೊಂಡಿವನ? ನಾವು ಕೆಲಸ ಮಾಡಕೊಂತಿರೋದಲ್ಲನ. ಬಡ ಬಡ ಎರ್ಚು. ಅಮ್ಮಾರಿಗೆ ಕರಿತೀನಿ, ಅವ್ರು ಬಂದು ಎಡಿ ಒಯ್ಯಷ್ಟಿಗೆ ಲಘು ಲಘುನ ಎರ್ಚಿ ನೀನು. ನಾನೇನು ರೋಬೋ ಮಿಷಿನ್ ಅಂತ ಅನ್ಕೊಂಡಾರ ಏನು? ಒಂದ ಸಮನ ಮುಂಜಾಲಿಂದನೂ ತರಕಾರಿ ಹೆಚ್ಚಾಕ ಇನ್ನಾದರೂ ಮುಗಿಯವಲ್ದು. ಅದು ಎಷ್ಟರ ಎರ್ಚಬೇಕೋ ಏನು, ಬೆಳಗ್ಗೆಯಿಂದ ಎರ್ಚಿ ಕೈಯೆಲ್ಲ ಬಾವು ಬಂದಂಗೆ ಆಗವು. ನಾನು ಆ ನಮ್ನಿ ತರಕಾರಿ ಎರ್ಚಾಕ ನನ್ನ ಕೈಯಾಗ. ಮನೆಯಿಂದ ಊಟ ಬೇಕಂದ್ರೆ ಮತ್ತೆ ಇಷ್ಟೆಲ್ಲ ಮಾಡಲೇಬೇಕು. ಇಲ್ಲಾಂದ್ರೆ ನಿನಗೆ ಏನು ಬೇಕು ಅದನ್ನು ನೀನು ನಿನ್ನ ಗಂಡ ಕುತ್ಕೊಂಡು ಮಾಡ್ಕೋಬೋದು. ನಮ್ದೇನು ಅಭ್ಯಂತರ ಇಲ್ಲಪ್ಪ. ನಾವು ಮಾಡಿದ ಅಡ್ಗಿನ ನೀ ತಿನ್ಬಾ ಅಂತ ನಾವಂತ ಏನು ಹೇಳಿಲ್ಲ. ಬೇಕಾದ್ರೆ ಅಮ್ಮರ ಕೇಳಿದ್ರೆ ಮಾವರ ಕೇಳಿದ್ರೆ ನಾವು ಹೇಳ್ತೀವಂತ. ನಿನ್ನ ಪಾಲಿನ ಅಡುಗೆ ನಿನ್ನ ಗಂಡನ ಪಾಲಿಂದ ಮಾಡ್ಕೋತೀನಿ ಅನ್ನಂಗಿದ್ರೆ ಮಾಡ್ಕೋಲ್ಲ. ಬೇಕಾಗಿಲ್ಲ. ಬೆಳಗ್ಗೆಯಿಂದ ಕುತ್ಕೊಂಡು ಇಷ್ಟೊತ್ತನ ತರಕಾರಿ ಎಲ್ಲಾನು ಎರ್ಚಿನಿ. ಈಗ ಹೋಗಿ ಬೇರೆ ಅಡುಗೆ ಮಾಡ್ಕೊಂಡ್ರೆ ಬೇಕಾಗಿಲ್ಲ. ಹಂಗಂದ್ರೆ ಮತ್ತೆ ಲಘು ಲಘುನ ಎರ್ಚ ಕುಂತೀನಿ ತಡ್ರಿ. ಅದು ಯಾಕೆ ನಮಗೆ ಅವಸರ ಮಾಡ್ತೀರಿ? ಲಲಿತವಾ, ಸವಿತವಾ, ಬರ್ರಿ ಅಮ್ಮರ. ಏನವಾ ಲಲಿತಾ, ಹೋಳಿಗೆ ವಾಸನೆ ಇಡೀ ಮನೆಯೆಲ್ಲ ಹಿಡಿದು ಬಿಡೈತೆ ನೋಡು. ಘಮ ಘಮ ಅನ್ನ ಕುಂತ್ಬಿಟ್ಟೈತಿ. ಅಬ್ಬಾ, ಏನು ಹೋಳಿಗೆ ಎಲ್ಲ ಮಾಡೋದಾತ? ಎಲ್ಲರಿಗೂ ಹೊಟ್ಟೆ ಹಸ್ತೈತಂತ ಎಲ್ಲರೂ ಕಾಯ್ಕೊಂತ ಕುಂತಾರ. ಭಾಳ ಹೊತ್ತಾತ ಆತನ ಇಲ್ಲ ಇನ್ನು ಅಡಿಗೆ. ಅಮ್ಮಾರ, ಅಡುಗೆ ಎಲ್ಲ ಆಗೈತ್ರಿ. ಎಣ್ಣೆ ಕಾಯಕ್ಕಿಟ್ಟೇನ್ರಿ. ಸಂಡಿಗೆ ಮತ್ತು ಹಪ್ಪಳ ಅವು ಇವು ಕರಿಯವದವು. ಹಂಗೆ ಬಜ್ಜಿ ಒಂದು ಕರೆದ್ರೆ ಆತ್ರಿ. ಬಜ್ಜಿಗೆ ಹಾಕಿ ಉಳ್ಳಾಗಡ್ಡಿ ಎರ್ಚ ಕುಂತಾಳ. ಬಜ್ಜಿ ಹಿಟ್ಟು ಎಲ್ಲ ರೆಡಿ ಐತಿ. ಬಜ್ಜಿ ಹಿಟ್ಟು ಕಲಸಿ ಬಿಟ್ಟು ಬಿಡ್ತೀನಿ ಎಣ್ಣೆಯಾಗ. ಹಂಗೆ ಊಟಕ್ಕೆ ಈಕಿನ ಹೋಳಿಗೆ ಮಾಡಾಕುಂತಾಳ್ರಿ. ಇನ್ನೊಂದು ಸ್ವಲ್ಪ ಹೋಳಿಗೆ ಒಂದಿಷ್ಟು ಭಾಳ ಆಗ್ಲಿತ್ತಳ್ರಿ. ಭಾಳ ಆದ್ವಂದ್ರೆ ದನ ಊಟ ಕೊಟ್ಬಿಡಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಒಲೆ ಮೇಲೆಲ್ಲ ಒಂದು ಸ್ವಲ್ಪ ತಡ ಹಿಡಿತೈತಿ ಮಾಡಕ್ಕೆ. ಮತ್ತು ಊಟ ಮಾಡೋ ಒಂದು ಅರ್ಧಂಬರ್ಧ ಆಗ್ಬಾರ್ದಲ್ರಿ.
ಹ್ಞೂ ಹೌದು, ನೀನು ಹೇಳೋದು ಸರಿನೇ ಐತಿ. ಅಂದಂಗೆ ಕೋಸಂಬರಿ ಎಲ್ಲ ಆಗೈತಿಲ್ಲ, ಎಲ್ಲ ಅಡುಗೆ ರೆಡಿ ಐತಾ? ಹ್ಞೂ ರೀ ಅಮ್ಮರ, ಎಲ್ಲ ರೆಡಿ ಐತಿ. ಅನ್ನ, ಕಟ್ಟಿನ ಸಾರು, ಹೋಳಿಗೆ, ಪಲ್ಯ, ಬಜ್ಜಿಗೆ ರೆಡಿ ಹಾಕೊಂತೈತಿ. ಹಪ್ಪಳ ಸಂಡಿಗೆನೂ ಕರಿ ಹಾಕೊಂತೀನಿ ರೀ. ಎಲ್ಲ ರೆಡಿ ಐತಿ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಹ್ಞೂ ಕವಿತವ, ಏನು ತರಕಾರಿ ಎಲ್ಲ ಹೆರ್ಚಾಕ್ ಕುಂತಿದ್ದಲ್ಲ? ಏನಲ್ಲ ಇಲ್ತವ ಸೈತವ ಹೆಂಗೆ ಹೆರ್ಚಾಕ್ ಕುಂತಾಳ ಕವಿತವ? ಚಲೋ ಹೆರ್ಚಾಕ್ ಕುಂತಾಳ ತರಕಾರಿನೆಲ್ಲ? ಅಮ್ಮರ, ಇನ್ನ ಇವತ್ತಲ್ರಿ ಮೊದಲನೇ ಸಲ. ಪರವಾಗಿಲ್ಲ, ದಿನ ಹಿಂಗೆ ಹಚ್ಚಿದೆ ಅಂದ್ರೆ ಒಂದು ವಾರದಾಗ ಅಡುಗೆ ಮಾಡೋದನ್ನ ಕಲ್ತು ಬಿಡ್ತಾಳೆ ನೋಡ್ರಿ. ಮುಂದಿನ ವಾರದಿಂದ ಅಮ್ಮರ ಅಕ್ಕಿನೂ ಒಂದೊತ್ತು ಅಡುಗೆ ಮಾಡೋದು ನೋಡ್ರಿ ಮನ್ಯಾಗ. ಹೌದೌದು, ಮತ್ತೆ ಎಲ್ಲರೂ ಅಡುಗೆ ಮಾಡ್ಬೇಕು మన ಮನ್ಯಾಗ. 3 ಜನ ಒಂದೊಂದತ್ತು ಅಂತ ಇಟ್ಕೊಂಡ್ಬಿಡ್ರಿಲ್ಲ. 3 ಜನ ಒಂದಿನ ಲಲಿತವ, ಒಂದಿನ ಸವಿತವ, ಒಂದಿನ ಕವಿತವ, ಹಿಂಗಾರೆ ಇಟ್ಕೋರಿ. ಒಟ್ಟಿನಲ್ಲಿ 3 ಜನನೂ ಸೇರಿ ಅಡುಗೆ ಮಾಡ್ಬೇಕು. ಕವಿತವ, ಹೆಚ್ಚು ನಿಮ್ಮ ಮನ್ಯಾಗ ನಿಮ್ಮವ್ವ ಇದನ್ನೆಲ್ಲ ನಿನಗೆ ಹೇಳ್ಕೊಟ್ಟಿದ್ದಿದ್ರೆ ಇವತ್ತು ಯಾಕೆ ಇಷ್ಟು ಕಷ್ಟ ಆಕಿತ್ತು ನಿಂದು? ಅದಕ್ಕೆ ಹೆಣ್ಮಕ್ಳು ಕಲಿಯೋ ಮುಂದಾಗಲಿ, ನೌಕರಿ ಮಾಡೋ ಮುಂದಾಗಲಿ ಇದು ಅಡುಗೆ ಮಾಡೋದು, ಇವು ಸಣ್ಣ ಪುಟ್ಟ ಎರ್ಚೋದು, ಇವನ್ನೆಲ್ಲ ಕಲ್ತ್ಕೊಂಡಿರ್ಬೇಕು. ಯಾಕಂದ್ರೆ ಮದುವೆ ಆದಮೇಲೆ ಹಿಂಗೆ ಹೆಲ್ಪ್ ಆಕ್ಕವೆಲ್ಲನೂ. ನನಗೇನು ಗೊತ್ತಿತ್ತು ಇಂಥ ಮನೆಗೆ ಬಂದು ಸೇರ್ತೀನಿ ಅಂತಂದು. ಓಹೋ, ಇನ್ನೇನು ದೊಡ್ಡದು ಶ್ರೀಮಂತರ ಮನೆ ಸೇರ್ತೀನಿ ಅಂತ ಅನ್ಕೊಂಡಿದ್ದೇನ? ಜಟ್ಟಿ ಜಾರಿಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಆ ಕುಲ್ದಕ್ಕಿ ನೀನು. ನಿಮ್ಮವ್ಗಂತೂ ಬುದ್ಧಿಲ್ಲ ಅಲ್ಲ, ನಿನಗೆ ಬುದ್ಧಿಲ್ಲನ? ಒಂದು ತಟಗರ ಏನಾರ ಸಣ್ಣ ಪುಟ್ಟ ಒಂದು ಚಾನು ಮಾಡಕ್ಕೆ ಬರಲ್ಲಲ್ಲ ಹುಡುಗಿ ನಿನಗೆ? ಚಾ ಮಾಡಕ್ಕೆ ಬರಂಗಿಲ್ಲ, ಒಂದು ಅಡುಗೆ ಮಾಡಕ್ಕೆ ಬರಂಗಿಲ್ಲ, ಒಂದು ಅನ್ನನೂ ಮಾಡಕ್ಕೆ ಬರಂಗಿಲ್ಲ. ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ. ಇನ್ಮೇಲೆ ಎಲ್ಲನೂ ಕಲ್ತ್ಕೋ. ಎಲ್ಲನೂ ಹಂಗೆ ಬಿಟ್ಕೊಂಡು ಕುತ್ಕೊಂಡು ಹಾಕೋಬೇಡ. ಎಷ್ಟು ದಿನ ಅಂತ ಮಾಡಾಕ್ತಾರ ಯಾರಾದ್ರೂ? ನಿನ್ನ ಅಡುಗೆನ, ನಿನ್ನ ಗಂಡನ ಅಡುಗೆನ ನೀನೇ ಮಾಡ್ಕೊಳೋದು ಕಲಿಬೇಕವ. ಹಿಂಗೆ ಸಣ್ಣ ಪುಟ್ಟ ಬಂದು ಸಹಾಯ ಮಾಡ್ಬೇಕು ಇವರಿಗೆ. ಅವಾಗ ಇವರು ಅಡುಗೆನ ಹೇಳ್ಕೊಡ್ತಾರ, ಕಲಿಬೇಕು. ಅಯ್ಯೋ ದೇವ್ರೆ, ನೀನನ್ನು ಬಿಟ್ರನ ಹಿಂಗೆ ಇದ್ದು ಬಿಡೋಕೆನ ನೀನು. ಅದು ಏನದು, ಕ್ವಾಣ್ಯಾಗ ಕುತ್ಕೊಳ್ಳೋದು, ಟಿ ವಿ ನೋಡೋದು, ಎ ಸಿಯಾಗ ಆರಾಮ ಮಕ್ಕೊಂಬಿಡೋದು. ಅಯ್ಯೋ, ಇದನ್ನೇನು ಹೋಟೆಲ್ ಮಾಡ್ಯೇನ? ಮನೆ ಇದು. ಆಯ್ತಾಯ್ತು, ಎಲ್ಲರೂ ಒಂದೇ ಸಮನ ಕೊರೆಯಕ್ಕೆ ಹೋಗ್ಬೇಡ್ರಿ. ಕಲಿಯಾಕೆ ಕುಂತೀನಲ್ಲ ಇವಾಗ, ಸುಮ್ಮನೆ ಇದ್ಬಿಡ್ರಿ. ಇದಕ್ಕೇನು ಕಮ್ಮಿ ಇಲ್ಲ. ಅಮ್ಮಾರ ಬರ್ರಿ, ಎಡಿಗೆ ತಾಟ್ ಮಾಡ್ಕೊಡ್ತೀನಿ, ನೀವು ಪೂಜೆ ಮಾಡಿಬಿಡ್ರಿ. ಅಷ್ಟೊತ್ತಿಗೆ ಇಲ್ಲಿ ಅಡುಗೆ ಎಲ್ಲ ಹಾಕೈತಿ, ಊಟ ಮಾಡಕ್ಕೆ ಹಚ್ಚಿಬಿಡ್ತೈತಂತ. ಸರಿ ನಡಿಯವ್ವ. ಲಲಿತವ, ಅಂದಂಗೆ ಬಾಳೆ ಎಲೆಯಾಗ ಊಟ ಕೊಟ್ಬಿಟ್ರೆ ಆತು ನೋಡು. ಅದ ರೀ ಅಮ್ಮಾರ, ಹೇಳಿದ್ದೆ ಇವರಿಗೆ ಬಾಳೆ ಎಲೆನ ತೊಂಬರಿ, ಮಧ್ಯಾಹ್ನ ಎಲ್ಲರಿಗೂ ಊಟಕ್ಕೆ ಕೊಡಾಕ ಚಲೋ ಅನಿಸ್ತೈತಿ ಅಂತ ಹೇಳಿದ್ದೆ ರೀ. ಅದು ಏನೇನು ಮಾಡ್ಯಾರನ್ರಿ ನೋಡ್ತೈತ್ರಿ ಅವ್ರು. ಬಾಳೆ ಎಲೆ ಏನಾರ ತಂದ್ರೆ ಅದ್ರಾಗ ಊಟಕ್ಕೆ ಕೊಟ್ರಾತು, ಮತ್ತು ತಂದಿಲ್ಲ ಅಂದ್ರೆ ಮತ್ತು ತಾಟ್ನಾಗ ಅವ್ರಿಗೆ ಕೊಡೋದು. ಸರಿ ಆತು ತಗೋರವ. ನಾನು ಹಂಗಂದ್ರೆ ಲಘು ಲಘುನ ಪೂಜೆ ಮಾಡಿಬಿಡ್ಲಾ? ಹ್ಞೂ ರೀ ಅಮ್ಮರ, ಪೂಜೆ ಮುಗೀತಂದ್ರೆ ನಮ್ಮ ಸವಿತವ ಮತ್ತು ಕವಿತವ ಏನು ಮಾಡ್ತಾರೆ, ಅಡುಗೆನೆಲ್ಲ ತಂದಲ್ಲಿ ಇಡ್ತಾರ. ಅವ್ರು ಹಚ್ಚಿ ಕೊಡ್ತಿರ್ತಾರ. ನಾನು ಬಿಸಿ ಬಿಸಿದ ಹೋಳಿಗೆ ಮಾಡಿ ಕೊಡ್ತಿರ್ತೀನಂತ. ಈಗ ಒಂದು ಸ್ವಲ್ಪ ಆಗವ್ರಿ, ನೀವು ಪೂಜೆ ಗೀಜೆ ಎಲ್ಲ ಮುಗಿಸೋಷ್ಟಿಗೆ ಇನ್ನೊಂದು 10-15 ಅಕ್ಕವ, ಅವಾಗ ಎಲ್ರಿಗೂ ಆಕೈತಿ. ಮತ್ತು ಬಿಸಿ ಬಿಸಿದು ಬೇಕಂದ್ರೆ ಬೇಕಾದ್ರೆ ಬಿಸಿ ಬಿಸಿದ ಕೊಡ್ತೈತಂತ. ಸರಿ ಆತು ತಗೋರ. ಅಲ್ಲ ಲಲಿತಾ, ನಿನ್ನ ಮಗ ಮತ್ತು ಸವಿತಾಗ ಅಡುಗೆ ಮಾಡಕ್ಕೆ ಬರ್ತೈತಲ್ಲ, ನೀವು ಸಣ್ಣರಿದ್ದಾಗಿಂದನೂ ಅಡುಗೆ ಮಾಡ್ಕೊತಾನೆ ಬಂದಿರನ? ಒಂದು 5-6ನೇ ಕ್ಲಾಸಿಂದನೇ ಕಲ್ತ್ಬಿಟ್ಟಿನಿ ಬಿಡು ನಾನು ಮನ್ಯಾಗ ಅಡುಗೆನ. ಯಾಕಂದ್ರೆ ಇಲ್ಲೇ ನಮ್ಮ ಚಿಗೋನವ್ರ ಮನೆಯಾಗಿದ್ದಲ್ಲ, ಹಾಗಾಗಿ ಸಣ್ಣಕ್ಕಿದ್ದಾಗಿಂದನೇ ಕಲ್ತ್ಬಿಟ್ಟೆ ನಾನು. ನಮ್ಮಮ್ಮ ನನಗೆ ಎಲ್ಲ ಅಡುಗೆನೂ ಮಾಡೋದು ಹೇಳ್ಕೊಟ್ಬಿಟ್ಟಾಳ. ಅವಾಗಿಂದನೇ ಕಲ್ತೀನಲ್ಲ, ಹಾಗಾಗಿ ಈಗಲೂ ನನಗೆ ಅಡುಗೆ ಮಾಡೋಕೆ ಒಟ್ಟು ಬ್ಯಾಸ್ ಅನ್ಸಂಗಿಲ್ಲ. ಮುಂಚೆಗಿಂದನೂ ಮಾಡ್ಕೊತ ಬಂದಿನಲ್ಲ, ಅದು ರೂಢಿ ಆಗಿಬಿಟ್ಟೈತಿ. ನಿನಗೂ ಇನ್ನೂ ಸ್ವಲ್ಪ ದಿನ, ಒಂದು ವಾರ ಹಂಗೆ ನೀನು ಅಡುಗೆ ಮಾಡೋದಕ್ಕೆ ಹೊಂದ್ಕೊಂಡಿ ಅಂದ್ರೆ ಆಮೇಲೆ ನೀನೇ ಬಂದು ಬಡ ಅಡುಗೆ ಮಾಡಿಟ್ಟು ಹೋಗ್ಬಿಡ್ತಿದ್ದಿ. ಯವ್ವ, ನಾನಂತೂ ಈ ಒಲೆ ಮೇಲಂತೂ ಅಡುಗೆ ಮಾಡಂಗಿಲ್ಲವ, ನನ್ನ ಕೈಯಾಗ ಆಗಂಗಿಲ್ಲ. ನಾ ಏನೇ ಇದ್ರೂ ಗ್ಯಾಸ್ ಮೇಲೆನ ಅಲ್ಲೇ ಅಡುಗೆ ಮಾಡ್ತೀನಿ ನಾನು. ಆಯ್ತು ತಗೋ, ಎಲ್ಲ ಒಂದು ಕಡೆ ಅಡುಗೆ ಮಾಡು. ನಿಂಗೆ ಯಾರು ಇಲ್ಲೇ ಬಂದು ಮಾಡಂತ ಏನು ಯಾರೂ ಮನ್ಯಾಗ ಹೇಳಿಲ್ಲ. ಒಟ್ನಲ್ಲಿ ಮನ್ಯಾಗ ಅಡುಗೆ ಮಾಡು, ಸಣ್ಣ ಪುಟ್ಟ ಎಲ್ಲ ಕೆಲಸನೂ ಮಾಡ್ಕೊತೀರ ಅಂತ ಹೇಳಿದ್ದು. ನೀವೇನು ಬಿಟ್ರೆ ಒಲೆ ಮೇಲೆನೇ ಬಂದು ಮಾಡು ಅಂತ ಅನ್ನೋರದಿರಿ ಬಿಡು. ನೋಡು ಕವಿತಾ, ಮನ್ಯಾಗ ಎಲ್ಲರೂ ನಿನ್ನ ಒಳ್ಳೇದಕ್ಕೆ ಹೇಳೋದನ್ನು ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ವಿಚಾರ ಮಾಡಿ ಇನ್ನು ನೋಡು, ನಿನಗೆ ಯಾವ ಸರಿ ಅನ್ಸುತ್ತೆ, ಯಾವುದು ತಪ್ಪು ಅಂತ ಅನ್ಸುತ್ತೆ ಅನ್ನೋದನ್ನು. ಎಲ್ಲರೂ ಹೇಳೋದು ನಿನ್ನ ಒಳ್ಳೇದಕ್ಕೆ. ಸರಿ ಇಷ್ಟಕ್ಕೆ ಮತ್ತು ನೀನು ಭಾಷಣ ಕೊರೆಯಕ್ಕೆ ಹೋಗ್ಬೇಡ. ಏನು ಹೇಳಿದ್ರು ಅಷ್ಟೆ, ಈ ಜನ್ಮದಾಗ ನಿನಗೆ ಬುದ್ಧಿ ಬರೋಂಗಿಲ್ಲ. ಸರಿ, ಲಘುನ ಏರ್ಚವನ್ನೆಲ್ಲ. ಕವಿತಾ ಬಾ, ಇವು ದಬ್ರಿ ಎಲ್ಲ ಒಂದು ಸ್ವಲ್ಪ ದೊಡ್ಡ ಅದಾವು, ಎತ್ತಿ ಆ ಕಡೆ ಊಟಕ್ಕೆ ಕೊಡ್ತೀವಲ್ಲ ಅಲ್ಲೆಲ್ಲಾನು ಎತ್ತಿ ಸಾಲಕ್ಕೆ ಇಟ್ಬಿಡೋಣ. ಇಲ್ಲಿನ ಅಡುಗೆ ಮನೆಯಿಂದ ಅಲ್ಲಿಗೆ ಹಾಲು ತನಕ ಅಂದ್ರೆ ಭಾಳ ದೂರ ಆಗ್ಬಿಡ್ತೈತಿ, ಅಡ್ಡಾಡಕ್ಕಾಗಂಗಿಲ್ಲ. ಅದಕ್ಕೆ ಎಲ್ಲನೂ ಎತ್ತಿ ಅಡುಗೆ ಮಾಡಿದ್ವೆಲ್ಲ ದಬ್ರಿ ಎಲ್ಲ ಎತ್ತಿಡೋಣ ಬಾ. ಏನು ನಾನು ಬರ್ಬೇಕಾ? ನನ್ನ ಕೈಯಾಗ ಆಗಂಗಿಲ್ಲಪ್ಪ, ಅವನ್ನೆಲ್ಲ ಎತ್ತಕ್ಕೆ ನನ್ನ ಕೈಯಾಗ ಆಗಂಗಿಲ್ಲ, ನಾ ಬರೋದೇ ಇಲ್ಲ. ತಿನ್ನಕ್ಕೆ ಬರ್ತೈತಿಲ್ಲ, ಎದ್ದು ಬಾರ, ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತ ಅನ್ಕೊಂತ ಹೊತ್ತಾಗೈತಪ್ಪ. ಎಲ್ಲರೂ ಹಸು ಅನ್ನೋ ಕುಂತಾರ, ಎತ್ತಿಡೋಣ ಬಾ.
ನೀವ ತರಕಾರಿ ಹೆಚ್ಚಂತ ಅಂದ್ರಿ, ನಾನು ಇವಾಗ ತರಕಾರಿ ಎಲ್ಲ ಹೆಚ್ಚೀನಿ, ನನ್ನ ಕೆಲಸ ಮುಗೀತು. ಮಿಕ್ಕಿದ ಏನೇ ಕೆಲಸ ಇದ್ರೂ ನೀವೇ ನೋಡ್ಕೊರಿ, ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಷ್ಟೇ. ಹೆಲೋ ಕವಿತಾ ಮೇಡಮ್ನರ, ಹಂಗಿರಂಗಿಲ್ರಿ. ಒಂದು ಕೆಲಸ ಮುಗಿದ ತಕ್ಷಣ ಇನ್ನೊಂದು ಕೆಲಸ ಮಾಡೋಕೆ ನಾನೇ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿದ್ದೇನೆ, ತರಕಾರಿ ಕಟ್ ಮಾಡೋದು ಆದ ಮೇಲೆ ಮುಂದೆ ಯಾವ ಕೆಲಸವನ್ನು ಕವಿತಾ ಮಾಡುವ ಹಾಗೆ ಇಲ್ಲ ಅಂತ ಏನಾರು ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟಿದ್ದೇನೆ. ಇಲ್ಲಿಲ್ಲ, ಬಾ ಎದ್ದು ಬಾ, ಅಲ್ಲೇ ಕೂತ್ಕೊಂತಾಳ ಬಾ. ಅದಕ್ಕೆ ಈ ಮನೆಯಾಗ ಯಾವ ಕೆಲಸನೂ ಮಾಡೋಕೆ ಹೋಗಬಾರ್ದು, ತಪ್ಪಾಗ ಒಂದು ಕಡೆ ಕೂತ್ಕೊಬೇಕು. ಗೊಣಗಿದ್ದ ಸಾಕು, ಎದ್ದು ಬಾ. ಬಂದೆ, ಒದ್ರಾಕ್ ಹೋಗ್ಬೇಡ.